ಹಾಯ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಬ್ಯಾಕ್ ಟು ಅಖಿಲ ಆರಾಧನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ ಸಬ್ಸಿಗೆ ಸೊಪ್ಪಿಂದ ಬಸ್ಸಾರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಫಟಾಫಟ್ ನೋಡ್ಕೊಂಬಿಡೋಣ. ಅರ್ಧ ಹೋಪ್ ಕಾಯಿ ತೊಗೊಂಡು ಅದನ್ನು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. 2-3 ಬೆಳ್ಳುಳ್ಳಿ ತೊಗೊಂಡು ಸಿಪ್ಪೆ ತೆಗೆದೇ ಜಜ್ಕೊಂಡಿದ್ದೀನಿ. ಹಾಗೆ 1 ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣನ್ನ ಸಪ್ರೇಟ್ ನೆನಕ್ಕೆ ಇಟ್ಕೊಂಡಿದ್ದೆ. 2-3 ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ಲಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನನಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜೀರಿಗೆ ಹಾಕೊಳ್ಳಿ. ಅದ್ರ ಜೊತೆಗೆ ಸೊಪ್ಪು ಮತ್ತು ಬೇಳೆನ ಬೇಯಕ್ಕೆ ಇಡಬೇಕಾದ್ರೇ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿನ ನಾನು ಹಾಕಿ ಬೇಯಿಸ್ಕೊಂಡಿದ್ದೆ. ಹಾಗಾಗಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪು ಮತ್ತು ಕಾಳನ್ನ ಹಾಕಿ ಚೆನ್ನಾಗಿ ರುಬ್ಕೊಂಬಿಡೋಣ. ರುಬ್ಬಿಟ್ಟೆ ಫೈನಲಿ. ಸೊ ಇದು ನೋಡಿ ಹಿಂಗೆ ಮಸಾಲೆ ಸ್ವಲ್ಪ ನುಣ್ಣಗಾಗೋ ಥರ ನಾನು ರುಬ್ಕೊಂಡಾಯಿತು. ಸೊ ಇವಾಗ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ಒಂದು ಪಾತ್ರೆ ಇಟ್ಕೊಂಡು ಸೊ ನಾನು 4-5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡಿಸಿ, ಅದಾದಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಒಂದು 5-6 ಒಣಮೆಣ್ಸಿನ್ಕಾಯಿನ ಅರ್ಧ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಜೊತೆಗೆ 2 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಸಾಂಬಾರು ಫ್ರೈಗೆ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕರ್ಬೇವು ಹಾಕೊಳ್ಳಿ. ಕರ್ಬೇವು ತಿಂದಷ್ಟು ನಿಮಗೆ ಗೊತ್ತಿದೆ ಕಣ್ಣಿಗೆ ತುಂಬ ಒಳ್ಳೆಯದು. ಸೊ ನಾನೇನಕ್ಕಪ್ಪ ಈ ಒಣಮೆಣ್ಸಿನ್ಕಾಯಿ ಹಾಕ್ತೀನಿ ಅಂತಂದರೆ ತುಂಬ ಟೇಸ್ಟ್ ಇರುತ್ತೆ ಸಾಂಬಾರು. ಸೊ ನಾನೇನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಮಸಾಲೆನ ಹಾಕಿ ಈಗ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಕುದಿಸ್ಕೊಂಡು ನಾನೇನು ಮಾಡಿದೆ, ಈ ಬೇಳೆ ಕಟ್ಟೇನಿತ್ತು ಸಪ್ರೇಟ್ ಬಸ್ತು ಇಟ್ಕೊಂಡಿದ್ದೆ, ಅದನ್ನು ಚೆಲ್ದಿರ. ಸೊ ಅದನ್ನು ಈಗೇನು ಸ್ವಲ್ಪ ಎಣ್ಣೆ ಮೇಲೆ ತೇಲ್ತಾ ಇತ್ತು, ಎಣ್ಣೆ ಬಿಟ್ಟ ಮೇಲೆ ಈ ಏನು ಕಟ್ಟನ್ನ ಎತ್ತಿಟ್ಟಿದ್ದೆ ನಾನು ಬೇಳೆ ಕಟ್ಟು, ಅದನ್ನು ಮಿಕ್ಸ್ ಮಾಡಿದೆ. ಸೊ ನನಗೆ ಸ್ವಲ್ಪ ಸಾರು ಜಾಸ್ತಿ ಬೇಕಿದ್ರಿಂದ ಹಂಗಾಗಿ ಸ್ವಲ್ಪ ಮಸಾಲೆ ಕೂಡ ನಾನು ಜಾಸ್ತಿ ಹಾಕೊಂಡಿದ್ದೆ. ಹಂಗಾಗಿ ನಾನು ಅದಕ್ಕೆ ತಕ್ಕನಾಗಿ ನೀರು ಇಟ್ಕೊಂಡಿದ್ದೀನಿ. ಆ ಬೇಳೆ ಕಟ್ಟು ಹಾಕಿ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ 2-3 ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಯಾಕಂದರೆ ಸೊಪ್ಪು ಮತ್ತು ಬೇಳೆ ಬೇಯುವಾಗಲೇ ನಾನು ಸ್ವಲ್ಪ ಉಪ್ಪು ಹಾಕಿದೆ. ನೋಡಿ, ಸಾರು ಬಂದು 1-2 ಕುದಿ ಬಂದುಬಿಟ್ರೆ ಆಫ್ ಮಾಡಿಬಿಡ್ಬೇಕು, ತುಂಬ ಕುದಿಸ್ಬಾರ್ದು. ಪಲ್ಯ ಮಾಡೋ ವಿಧಾನ ನೋಡೋಣ. 4-5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಚಟಾಪಟ್ ಅಂತ ಸಿಡಿಸ್ಕೊಂಡೆ. 4-5 ಒಣಮೆಣ್ಸಿನ್ಕಾಯಿ ತೊಗೊಂಡು ಅದನ್ನು 2 ಭಾಗ ಮಾಡಿ ಹಾಕಿದೆ. ಅದ್ರ ಜೊತೆಗೆ ಒಂದು 10 ಕರ್ಬೇವೆಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಸಿಡಿಸ್ಕೊಂಡು ಚಟಾಪಟ್ ಅಂತ 4-5 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಡೀಪಾಗಿ ಮಾಡಿಕೊಂಡೆ. ಫ್ರೈ ಮಾಡಿದ್ದಾದಮೇಲೆ ಏನು ನಾನು ಬೇಳೆ ಮತ್ತು ಸೊಪ್ಪನ್ನ ಸಪ್ರೇಟ್ ಎತ್ತಿಟ್ಟಿದ್ದೆ ನೀರಿಲ್ದಿರ, ಅದನ್ನು ಮಿಕ್ಸ್ ಮಾಡಿದೆ. ಅದು ಈರುಳ್ಳಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಒಂದೊಪ್ಪು ತೆಂಗಿನಕಾಯಿ ಹಾಕ್ಕೊಂಡು ಅದನ್ನು ಸಮೇತ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನಾನು ಸೊಪ್ಪು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿದ್ದೆ. ಇದಾಗಿತ್ತು ಇವತ್ತಿಂದು ವಿಡಿಯೋ. ನೋಡಿ, ಪಲ್ಯ ತುಂಬ ಚೆನ್ನಾಗಾಗಿದೆ. ಬೇರೆಯವ್ರ ಮನೇಲಿ ಹೆಂಗೋ ಏನೋ ಗೊತ್ತಿಲ್ಲ, ನಮ್ಮ ಮನೇಲಿ ಬಸ್ಸಾರು ಮಾಡಿದ್ರೆ ನಿಂಬೆಹಣ್ಣಂತೂ ಇರಲೇಬೇಕು. ಯಾಕಂತಂದರೆ ನಮ್ಗೆ ನಿಂಬೆಹಣ್ಣು ಇದ್ರೇ ತಿನ್ನೋಕ್ಕೆ ಟೇಸ್ಟ್. ಸಾರು ಮತ್ತು ಸೊಪ್ಪು ಮುದ್ದೆ ಬಿಸಿ ತಿಂತಾ ಇದ್ದರೆ ಸ್ವರ್ಗಕ್ಕೆ 2 ಗೇಣು. ಯಾಕಂದರೆ ಅಷ್ಟು ಸೂಪರಾಗಿರುತ್ತೆ. ಯಾಕಂದರೆ ಮಸ್ಟ್ ಟ್ರೈ. ಈ ಪಿಜ್ಜಾ ಬರ್ಗರು ಇದನ್ನು ತಿನ್ನೋ ಅಂಥ ಈ ಕಾಲದಲ್ಲಿ ತುಂಬ ಹೆಲ್ದಿಯಾದಂಥ ಫುಡ್ಡು ಮನೇಲೇ ಮಾಡಿಕೊಂಡು ಜಾಲಿಯಾಗಿ ತಿನ್ಬೋದು. ಸೊ ಇದ್ರ ರುಚಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಇದ್ರ ವ್ಯಾಲ್ಯೂ. ಯಾಕಂತಂದರೆ ತುಂಬ ಆಲ್ಮೋಸ್ಟು ಇದನ್ನೇ ರೆಗ್ಯುಲರ್ ಫುಡ್ ಇರುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ. ಮುದ್ದೆ ಬಸ್ಸಾರು, ನುಗ್ಗೆ ಸೊಪ್ಪು ಬಸ್ಸಾರು ಆಗಿರ್ಬೋದು, ತುಂಬ ವೆರೈಟಿ ಮಾಡ್ತಾರೆ ಸೊಪ್ಪುಗಳಲ್ಲಿ. ಸೊ ನಿಜವಾಗ್ಲೂ ತಿಂದರೆ ತುಂಬ ಹೆಲ್ತ್ಗೂ ಒಳ್ಳೆಯದು. ಅದೇನೋ ಆಳು ಮೂಳು ಪಿಜ್ಜಾ ಮತ್ತು ಬರ್ಗರು ಇದೆಲ್ಲ ನಮ್ಮ ರಾಗಿ ಮುದ್ದೆ ಮತ್ತು ಬಸ್ಸಾರು ಮುಂದೆ ನಿಲ್ಲು. ಹಾಗೆ ನಾನು ಅಡುಗೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದಾಗ ಬಸವನ ಹುಳ ಅದು ಹೆಂಗೆ ಬಂತೋ ಮನೆ ಒಳಗಡೆ ಗೊತ್ತಿಲ್ಲ. ಯಾಕಂದರೆ ನಾನು ತುಂಬ ಇಂಡೋರ್ ಪ್ಲ್ಯಾಂಟ್ಸ್ ಇಟ್ಟಿರೋದ್ರಿಂದ ತುಂಬ ಬಂದ್ಬಿಟ್ಟಿತ್ತು ಬಸವನ ಹುಳ. ಅದ್ರ ಜೊತೆ ಸ್ವಲ್ಪ ಆಟ ಆಡ್ಕೊಂಡಿದ್ದೆ. ಸೊ ಇದೇ ಥರ ಮೋರ್ ವಿಡಿಯೋಸ್ಗೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.